ಒಂದು ಸಿನಿಮಾದಲ್ಲಿ ನಾಯಕಿ ಆಗಬೇಕು, ಕಲರ್ಫುಲ್ ಆಗಿ ಮಾಡೆಲ್ ಲುಕ್ಕಲ್ಲಿ ಕಾಣಿಸ್ಕೋಬೇಕು ಅನ್ನೋದು ಹಲವು ಕಲಾವಿದರ ಅಥವಾ ನಾಯಕಿ ಆಸೆ ಆಗಿರುತ್ತೆ. ಆದರೆ ಇಲ್ಲಿ ಯಾವುದೇ ಬಣ್ಣ ಹಚ್ಚದೆ ಬೇರೆಯೇ ಪ್ರಪಂಚಕ್ಕೆ ಕರ್ಕೊಂಡು ಹೋಗಿರುವಂಥ ರಶ್ಮಿಕಾ ಗೌಡ ಅವ್ರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸೊ ಸಿನಿಮಾ ಅನ್ನುವಂಥದ್ದು ನಿಮ್ಮ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ಅನಿಸ್ತು ನನಗೆ ಟ್ರೈಲರ್ ನೋಡಿದಾಗ. ಡೆಫಿನೆಟ್ಲಿ ಇಂಪಾರ್ಟೆಂಟ್. ಇವಾಗಿನ ಸದ್ಯದ ಬಹಳ ಮುಖ್ಯ ಭಾಗ ಸಿನಿಮಾ. ಸಾಮಾನ್ಯವಾಗಿ ಹೀರೋಯಿನ್ ಆಗಬೇಕಂದ್ರೆ ಫುಲ್ ಮೇಕಪ್ ಬೇಕು, ಒಂದಿಷ್ಟು ಹಾಡುಗಳು ಬೇಕು ಅಥವಾ ಒಂದಿಷ್ಟು ಸೀನ್ಗಳು ಬೇಕು ಅನ್ನೋದ್ರ ಮಧ್ಯೆ ನಿಮ್ಮ ಆ್ಯಕ್ಷನ್ ಅಥವಾ ನಿಮ್ಮ ಒಂದು ಲುಕ್ಕಲ್ಲೇ ಎಲ್ಲ ಕಥೆಯನ್ನು ಹೇಳಕ್ಕೆ ಹೊರಟಿದ್ದೀರಾ ಹೇಗೆ ಅಂತ? ನನಗೆ ಮೊದಲಿಂದನೂ ಇದೇ ಸ್ಪೆಸಿಫಿಕ್ ರೋಲ್ ಪ್ಲೇ ಮಾಡಬೇಕನ್ನೋದು ಯಾವತ್ತೂ ಇರಲಿಲ್ಲ. ನನಗೆ ಯಾವ ಕಥೆ ಇಷ್ಟ ಆಗುತ್ತೆ ಆ ಕಥೆನಲ್ಲಿ ಒಂದು ಒಳ್ಳೆ ಪಾತ್ರ ಸಿಗಲಿ ಅನ್ನೋದು ಆಸೆ ಇತ್ತು. ಸೊ ಅದಕ್ಕೆ ತಕ್ಕಂಗೆ ನಮ್ಮ ದೀಪು ಅವರು ಕರೆಕ್ಟಾಗಿ ಆ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡಿದ್ದಾರೆ. ನನ್ನ ಪ್ರಕಾರ ನಾನು ಅರಸಯ್ಯನ ಪ್ರೇಮ ಪ್ರಸಂಗದಲ್ಲಿ ಆ್ಯಸ್ ಎ ಡೆಬ್ಯೂ ಹೊರಗಡೆ ನನ್ನ ಮೊದಲನೇ ಸಿನಿಮಾ ಕನ್ನಡದಲ್ಲಿ ಹೊರಗೆ ಬರೋಕ್ಕೆ ಬಹಳ ಒಳ್ಳೆ ಪಾತ್ರ ಅನ್ನೋದು ನನಗೆ ಗೊತ್ತಿದೆ. ಸೊ ಅದ್ರ ಮೇಲೆ ಖುಷಿ ಇದೆ. ತುಂಬ ಜನ ಹೊಸ ಸಿನಿಮಾಕ್ಕೆ ಅಂದರೆ ಫಸ್ಟ್ ಟೈಮ್ ನಾನು ಇಂಡಸ್ಟ್ರಿಗೆ ಕಾಲಿಡ್ತಿದ್ದೀನಿ ಅಂದಾಗ ಕತೆ ಅಥವಾ ಮಾಸು ಅಥವಾ ಲವ್ ಸ್ಟೋರಿ ಇಂತಹದ್ದನ್ನು ಚೂಸ್ ಮಾಡ್ತಾರೆ. ಬಟ್ ನೀವು ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾನ ಆಯ್ಕೆ ಮಾಡ್ಕೊಂಡಿರೋದು ಯಾಕೆ? ಅದೇನು ನನ್ನ ಪಾಲಿಗೆ ಬಂದು ಬಿದ್ದಂಗಿತ್ತು ಕತೆ. ಕಾಮಿಡಿ ಸಿನಿಮಾ ಆ್ಯಕ್ಚುಲಿ ನಾನು ದೀಪೋರಿಗೆ ಫಸ್ಟ್ ಅದೇ ಕೇಳಿದೆ, ನಾನು ಹೆಂಗೆ ಕಾಮಿಡಿಗೆ ಸೆಟ್ ಆಗ್ತೀನಿ. ನನಗೆ ಆ್ಯಕ್ಚುಲಿ ನ್ಯಾಚುರಲಿ ಹ್ಯೂಮರ್ ಅಷ್ಟು ಇಲ್ಲ. ನಮ್ಮ ಕಲಾವಿದರೆಲ್ಲ ಅದರಲ್ಲಿ ಇದ್ದು ಮುಳುಗಿ ಎದ್ದು ಬಂದಿರೋರು ನಮ್ಮ ಟೀಮಲ್ಲಿ, ಮತ್ತು ತುಂಬ ವರ್ಷದಿಂದ ಇರೋರಲ್ವ. ಸೊ ನಾನು ಅವ್ರಿಗೆ ಕೇಳಿದ್ದೆ ಹೆಂಗೆ ಮಾಡೋದು ಅಂತ. ಬಟ್ ಅವರು ನನಗೆ ಹೇಳಿದರು, ಇಲ್ಲ ನಾವು ಒಂದಷ್ಟು ರಿಹರ್ಸಲ್ಸ್ ಮಾಡೋಣ, ನಿಮ್ಮ ಕೈಲಿ ಆಗತ್ತೆ ಅಂತ ಅವ್ರು ನನಗೆ ಭರವಸೆ ಕೊಟ್ಟ ಮೇಲೆ ಇದರ ನಂತರ ಓಕೆ ಲೈಕ್ ಈಗ ಎಂಟರ್ ಆಗುವಾಗಲೇ ಜನ ಕೂತು ನಗಾಡಿ ನಮ್ಮ ಕ್ಯಾರೆಕ್ಟರ್ಸ್ನ ನೆನ್ಪಿಟ್ಕೊಂಡು ಹೋಗುವಂಥ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂತಲ್ವಾ. ಸೊ ಅದಕ್ಕೆ ಖುಷಿ ಪಟ್ಕೊಂಡು ಇದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದು. ಮೊದಲ ಸಿನಿಮಾ ರೆಮ್ಯುನರೇಷನ್ ಕೊಟ್ರ ಪ್ರೊಡ್ಯೂಸರು? ಅಫ್ಕೋರ್ಸ್ ಎಲ್ಲ ಕೊಟ್ಟಿದ್ದಾರೆ, ಕಂಪ್ಲೀಟ್ ಆಗಿದೆ ಅವಾಗಲೇ. ಎಸ್. ಸೊ ಅರಸಯ್ಯನ ಪ್ರೇಮ ಪ್ರಸಂಗ, ಅರಸಯ್ಯನಿಗೆ ಲವ್ ಮಾಡಬೇಕು ಅನ್ನೋದು ಒಂದು ಥಾಟ್ ಬಂದ್ಬಿಡುತ್ತೆ. ನಿಮಗೆ ಅವ್ರ ಮೇಲೆ ಲವ್ ಆಗುತ್ತಾ? ಇದಿಷ್ಟು ದೊಡ್ಡ ಸೀಕ್ರೆಟ್ನ ನಾನು ನಿಮ್ಮ ಮುಂದೆ ಬಿಟ್ಕೊಟ್ಬಿಟ್ರೆ ಲವ್ ಆಗುತ್ತಾ ಇಲ್ವಾ ಅನ್ನೋದಕ್ಕಿಂತ ಅವರಿಬ್ಬರ ಜರ್ನಿ ಏನು ಅನ್ನೋದನ್ನ ಆಡಿಯನ್ಸ್ ಕೂತು ಸಿನಿಮಾ ಥ್ರೂನೇ ನೋಡಬೇಕು ಅನ್ನೋದು ನಮ್ಗೆ ಆಸೆ. ಯಾಕೆಂದರೆ ಒಂದು ಲೈನರಲ್ಲಿ ಹೇಳುವಂಥ ಕಥೆ ಅಲ್ಲ, ಒಂದು ಜರ್ನಿಯಾಗಿ ತೊಗೊಂಡು ಹೋಗುವಂಥ ಕಥೆ ಇದು. ಸೊ ಒಂದು ಲೈನರಲ್ಲಿ ನಾನು ಹೇಳಲ್ಲ, ನೀವು ಸೇರಿ ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ ಆಗುತ್ತಾ ಇಲ್ವಾ ಅನ್ನೋದನ್ನ ಅಲ್ಲೇ ಕಂಡುಹಿಡಿಬೇಕು. ಈಗ ಪಾಪ ಏನೂ ಗೊತ್ತಿಲ್ಲದ ಅರಸಯ್ಯನಿಗೆ ಹೊಡೆಯೋದು ಎಷ್ಟು ಸರಿ ನೀವು ಅಂತ? ತುಂಬ ತಪ್ಪಲ್ವಾ ಪಾಪ, ತುಂಬಾ ತಪ್ಪು. ಬಟ್ ನಾನು ಹೊಡೆದಿಲ್ಲ, ಕುಮಾರಿಯವ್ರು ಹೊಡೆದಿದ್ದಾರೆ. ನಾನು ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಅಲ್ಲೇ ಹೋಗಿ ನೋಡಬೇಕು ಮತ್ತೆ ಏನಕ್ಕೆ ಹೊಡೆದಿದ್ದಾರೆ ಅಂತ. ಡೆಫಿನೆಟ್ಲಿ ಪಾಪ ಏನು ಕಾಂಟೆಕ್ಸ್ಟ್ ಗೊತ್ತಿಲ್ಲದೆ ಅವರು ಹೊಡೆದಿರಲ್ಲ ಅಲ್ವಾ. ಏನೋ ಅವ್ರಿಗೆ ಅನಿಸಿರುತ್ತೆ, ಅವ್ರು ತಪ್ಪು ಅಂತ ಅನಿಸ್ದಾಗ ಅವರು ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಬಟ್ ಏನಕ್ಕೆ ರಿಯಾಕ್ಟ್ ಮಾಡಿದ್ರು ಅಂತ ಅಲ್ಲೇ ನೋಡೋಣ. ಓಕೆ, ಈಗ ಲವ್ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ನೀವು ರಿವೀಲ್ ಮಾಡಿಲ್ಲ. ಬಟ್ ಲವ್ ಮಾಡಿ ಕೈ ಕೊಡೋ ಪರಿಸ್ಥಿತಿ ಕಾಣ್ತಾ ಇದೆ ಟ್ರೈಲರಲ್ಲಿ ನೋಡಿದಾಗ. ಡೆಫಿನೆಟ್ಲಿ ಒಂದಷ್ಟು ಪರಿಸ್ಥಿತಿಗಳು ಅಲ್ಲೂ ಇದೆ. ಬಟ್ ಹೆಂಗೆ ಹೋಗುತ್ತೆ ಮತ್ತೆ ಅಲ್ಲಿಗೆ ಬರ್ತಾ ಇದ್ದೀವಿ ನಾವು. ಇದೆ ಕೆಲವು ಕಾಂಟೆಕ್ಸ್ಟ್ ಇದೆ. ಯಾಕೆಂದರೆ ಕತೆ ಒಂದೇ ಪಾಯಿಂಟಲ್ಲಿ ಸ್ಟಾರ್ಟ್ ಎಲ್ಲ ಆಗುತ್ತೆ, ಅದೇ ಥ್ರೂ ಕ್ಯಾರಿ ಆಗೋ ಥರನೂ ಇಲ್ಲ. ಎಲ್ಲ ವೇರಿಯೇಷನ್ಸ್ ಇದೆ, ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ, ಮುಂದೆ ಹೋಗುತ್ತೆ, ಹಿಂದೆ ಬರುತ್ತೆ. ಸೊ ತುಂಬ ಅಷ್ಟು ಒಂಥರ ಡಿಫ್ರೆಂಟ್ ಐಡಿಯಾ ಇದೆ ಕಥೆನಲ್ಲಿ. ಸೊ ಅದೆಲ್ಲ ಅಗೇನ್ ನಾವು ನೋಡೋಣ, ಕಥೆನಲ್ಲಿ ಕುತ್ಕೊಂಡು 1-2 ಅವರು ನಮ್ಮ ಅರಸಯ್ಯ ಮತ್ತು ಕುಮಾರಿಯ ಜರ್ನಿ ಅವ್ರ ಜೊತೆ ಕೂತು ಅವ್ರ ಮನೆಯವ್ರ ಜೊತೆ ಕೂತು ನೋಡೋಣ, ಎಲ್ಲ ಗೊತ್ತಾಗುತ್ತೆ. ಈಗ ಮಾಸ ಸಿನಿಮಾ ಅಥವಾ ಕ್ಲಾಸ್ ಸಿನಿಮಾ ಬಿಟ್ಟು ಒಂದು ಕಾಮಿಡಿ ಆ್ಯಕ್ಟರ್ಗಳ ಒಂದು ಗುಂಪೇ ಇದೆ ಅಲ್ಲಿ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಕಷ್ಟ ಅಂತ ಅನ್ನಿಸ್ತಾ, ಯಾಕಂದರೆ ನಗ್ಸೋದು ತುಂಬ ಕಷ್ಟ. ಸೊ ನಿಮಗೆ ಕಷ್ಟ ಆಗಿತ್ತಾ? ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ತುಂಬ ನಾನು ಕಾಮಿಡಿ ಮಾಡೋ ಡೈಲಾಗ್ಸ್ ಆಗಲಿ ಅಥವಾ ಆ ಮೊಮೆಂಟಲ್ಲಿ ಹ್ಯೂಮರ್ ತರಬೇಕು ಅಂತಾಗಲಿ ನನ್ನಲ್ಲಿ ಅಷ್ಟು ನನ್ನ ಕ್ಯಾರೆಕ್ಟರ್ಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ಅಲ್ಲ ಒಂಥರ ಕಾಂಟ್ರಡಿಕ್ಟ್ ಮಾಡುತ್ತೆ. ಅರಸಯ್ಯ ಕಾಮಿಡಿ ಕ್ಯಾರೆಕ್ಟರ್ ಅಂತ ನಿಮಗೆ ಕಾಣಿಸಿದ್ರೆ ಅರಸಯ್ಯನ ಮ್ಯಾಚ್ ಮಾಡೋಕ್ಕೆ ಇನ್ನೊಂದು ಡಿಫ್ರೆಂಟ್ ಥರ ಎನರ್ಜಿ ತರೋದು
ಕುಮಾರಿ ಕ್ಯಾರೆಕ್ಟರ್. ಸೊ ನಾನಲ್ಲಿ ನಿಂತು ಕಾಮಿಡಿ ಇವ್ರುಗಳ ಥರ ಮಾಡ್ಬೇಕನ್ನೋದು ನನಗೆ ಬರಲಿಲ್ಲ. ಸೊ ಫಾರ್ಚುನೇಟ್ಲಿ ಹಂಗೆ ಸೇವ್ ಆಗಿಬಿಟ್ಟೆ ನಾನು. ಬಟ್ ಟೈಮಿಂಗ್ ಮ್ಯಾಚ್ ಮಾಡಬೇಕಿತ್ತು. ಈಗ ಅವ್ರುಗಳೆಲ್ಲ ಅದೇ ನಾವು ಹೇಳ್ದಂಗೆ ತುಂಬ ವರ್ಷ ಎಕ್ಸ್ಪೀರಿಯನ್ಸ್ ಇದ್ದು ಬಂದಿರೋರು, ಅವ್ರುಗಳಿಗೆಲ್ಲ ಗೊತ್ತಿದೆ ಸೀನ್ಗಳು ಹೆಂಗೆ ಮಾಡಬೇಕಂತ. ನಾನು ಮೇನಾಗಿ ಕಲ್ತ್ಕೊಂಡಿದ್ದೇನಪ್ಪ ಅಂದರೆ ಅವ್ರ ಡೈಲಾಗ್ಸಿಗೆ ನನ್ನ ಟೈಮಿಂಗ್ಸ್ ನಾನು ಹೆಂಗೆ ಮ್ಯಾಚ್ ಮಾಡ್ತೀನಿ ಅನ್ನೋದು ಕಲ್ತ್ಕೊಂಡೆ. ಕಷ್ಟ ಅಂತ ಡೆಫಿನೆಟ್ಲಿ ಆಗಲಿಲ್ಲ, ಒಂಥರ ಕಲಿಯೋ ಪ್ರಾಸೆಸ್ ಅಲ್ವಾ. ಸೊ ಎಷ್ಟು ದೊಡ್ಡ ದೊಡ್ಡ ಕಲಾವಿದರಿದ್ದರೂ ಅವರಿಂದ, ನಮ್ಮ ದೀಪ ಅವರಿಂದ, ನಮ್ಮ ಕ್ಯಾಮ್ರಾ ಗುರು ಅವರಿಂದ, ಎಲ್ಲರಿಂದ ಕಲ್ತಿದ್ದೀನಿ ನಾನು. ಒಂದು ಸೆಟ್ಟಲ್ಲಿ ಹೇಗೆ ಒಂದು ಸೆಟ್ ಫಂಕ್ಷನ್ ಹೇಗಾಗುತ್ತೆ ಅನ್ನೋದನ್ನು ಕಲ್ತ್ಕೊಂಡಿದ್ದೀನಿ. ಸೊ ಕಷ್ಟ ಡೆಫಿನೆಟ್ಲಿ ಇಲ್ಲ. ಕೊನೆಯದಾಗಿ ಈ ಸಿನಿಮಾ ಮಾಡಿದ ಮೇಲೆ ಅಥವಾ ಈ ಟ್ರೈಲರ್ ಬಿಟ್ಟ ಮೇಲೆ ಅಥವಾ ಸಾಂಗ್ಸ್ ಬಿಟ್ಟ ಮೇಲೆ ಆಫರ್ಸ್ಗಳು ಬರೋಕ್ಕೆ ಶುರುವಾಗಿದೆಯಾ? ಟ್ರೇಲರ್ ಬಿಟ್ಟ ಮೇಲೆ ಅಂತಲ್ಲ, ಮುಂಚಿಂದ ಒಂದಷ್ಟು ಆಫರ್ಗಳಿದೆ. ನಾನು ಯಾವುದೂ ಇನ್ನು ಸದ್ಯಕ್ಕೆ ತೊಗೊಂಡಿಲ್ಲ, ಯಾಕೆಂದರೆ ಇದು ನನ್ನ ಮನಸ್ಸಿಗೆ ತುಂಬ ಹತ್ತಿರ ಇರೋ ಸಿನಿಮಾ. ಸೊ ಇದು ಬರಲಿ, ಮುಂದಿನ ಆಫರ್ಗಳೇನಿದೆ ಇದು ನನ್ನ ಕೆಲಸ ಇಲ್ಲಿ ಮುಗಿದ ಮೇಲೆ ತೊಗೊಳ್ಳೋಣ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ನಾಯಕಿ ನಟಿಯ ಮಾತು. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.